ಪರಮಾತ್ಮನು ಹೇಳಿದ ಸ್ಥಳವು ಇಲ್ಲಿಗೆ ನನ್ನ ಎತ್ತ ತಾಯಿಯಾದ ಕುಂತಿದೇವಿಯು ಬರುವಳೆಂದು ಕೃಷ್ಣನು. ಆದರೆ ಯಾವ ಕಡೆ ನೋಡಿದರೂ ಮಾತೆಯ ದರ್ಶನವಾಗಲಿಲ್ಲ. ಭಗವಾನ್ ಭಾಸ್ಕರ ಸೃಷ್ಟಿಯ ಜಗತ್ತನ್ನು ಮೊದಲಿನಿಂದಲೂ ಬೆಳಗುತ್ತಿರುವೆ. ನಾನು ಯಾವ ಭಾಗ್ಯವನ್ನು ಪಡೆಯಬೇಕೆಂದು ಇಲ್ಲಿಗೆ ಬಂದಿರುವೆನೋ ಆ ಭಾಗ್ಯವನ್ನು ನನಗೆ ಕರುಣಿಸಿ ನನ್ನ ಜೀವನವು ಪಥಭ್ರಷ್ಟವಾಗದಂತೆ ನೋಡಿಕೊಂಡು ಸದಾ ಧರ್ಮದ ದಾರಿಯಲ್ಲಿಯೇ ನಡೆಸುವ ಭಾರವು ನನ್ನದೇ. ಯಾರು ತಾಯಿ ನೀನು? ನನ್ನ ಏಕಾಗ್ರತೆಯನ್ನು ಭಂಗಪಡಿಸಿದೆ ಏಕೆ? ನೀನು ಪೂಜಿಸುತ್ತಿರುವ ಸರ್ವ ಸಾಕ್ಷಿ ಸೂರ್ಯ ದೇವನ ಜ್ವಲಂತ ಪ್ರಭೆಯನ್ನು ಮೊದಲು ನಿನಗೆ ತೋರಿಸಿದ ಸ್ತ್ರೀ ನಾನು. ಈ ನಿರ್ಭಾಗ್ಯಳನ್ನು ಕುಂತಿ ಎಂದು ಕರೆಯುವರು ಕಂದ. ಕುಂತಿ? ಹೌದು. ಪರಮ ಭಾಗ್ಯವತಿ ಜನನಿ ಕುಂತಿ ದೇವಿ. ಅಮ್ಮ,
ಹೆತ್ತವಳ ಪ್ರೀತಿಯ ಮಗನಾಗದೆ ಅವಳ ಹಕ್ಕರೆಯ ತೋಳ ತೆಕ್ಕೆಯಲ್ಲಿ ನಲಿಯುವ ಪುಣ್ಯ ವಿಶೇಷದಿಂದ ವಂಚಿತನಾದ ಈ ಪಾಪಿ ಕರುಣನಿಗೆ ಹಿಂದು ಕರುಣೆ ಇಟ್ಟು ದರ್ಶನವಿಟ್ಟೇಲ್ಲ ತಾಯಿ. ಇದೋ ನಿನಗೆ ಸಾಷ್ಟಾಂಗ ನಮಸ್ಕಾರಗಳು. ಕೀರ್ತಿಶಾಲಿ ಆಗುತ್ತಂದ, ಕೀರ್ತಿಶಾಲಿ ಆಗುತ್ತೆ. ಎಂತಹ ಕೀರ್ತಿ ಅಮ್ಮ ನನ್ನದು, ಅದೆಂತಹ ಕೀರ್ತಿ.
ಕಾಡಿನಲ್ಲಿರುವ ಕ್ರೂರ ಮೃಗಗಳು ಕೂಡ ತಮ್ಮ ತಮ್ಮ ಮರಿಗಳನ್ನು ಬಹು ಪ್ರೀತಿ ಮಮತೆ ವಾತ್ಸಲ್ಯದಿಂದ ಸಾಕಿಸಲು. ಆದರೆ ನೀನು ಮಾತ್ರ ನನ್ನನ್ನು ಗಂಗಾ ನದಿಯಲ್ಲಿ ತೇಲಿಬಿಡ. ನಾನು ಮಾಡಿದ ಅಪರಾಧವೇನು ತಾಯಿ? ಅಲ್ಲಿರುವ ಜಲಚರಗಳು ಕೂಡ ಈ ಪಾಪಿಯ ದೇಹವನ್ನು ತಿನ್ನದೆ ಹಾಗೆ ಬಿಟ್ಟವಲ್ಲ. ಪಾಂಡು ವಂಶದ ಮಹಾವೃಕ್ಷದಿಂದ ನನ್ನನ್ನು ಕಿತ್ತು ಬಿಸಟು ಅಪಮಾನ ಅಪನಿಂದನೆಗಳ ಸಮರಕೂಪಕ್ಕೆ ಏಕೆ ತಳ್ಳಿದೆ ತಾಯಿ? ಅಮ್ಮ, ಕರ್ಣಾರ್ಜುನರ ಮಧ್ಯೆ ಸೋದರ ಸಂಬಂಧವನ್ನು ಸೇರಿಸಬೇಕಾದ ನೀನು ನಮ್ಮೀರ್ವರ ಮಧ್ಯೆ ದ್ವೇಷದ ಕಮರಿಯನ್ನೇಕೆ ಸೃಷ್ಟಿಸಿದೆ ತಾಯಿ? ಈ ಜಗತ್ತೆಲ್ಲವೂ ನನ್ನನ್ನು ಹೀನ ಸೋತ ಎಂದು ಜರಿದಾಡುತ್ತಿದ್ದಾಗ ಆ ಮಾತುಗಳನ್ನು ಕೇಳಿ ನೊಂದು ಬೆಂದು ಕುಗ್ಗಿ ಹೋಗಿದ್ದಾಗ ಅಮ್ಮ, ನಿನ್ನ ಒಂದೇ ಒಂದು ಮಾತಿನಿಂದ ಅವೆಲ್ಲವನ್ನು ಪರಿಹರಿಸಬೇಕಾಗಿದ್ದ ನೀನು ಹೇಗೆ ಸುಮ್ಮನಾಗುತ್ತಾರೆ? ಏಕಮ್ಮ, ನನ್ನ ಪ್ರಶ್ನೆಗಳಿಗೆ ನಿನ್ನಲ್ಲಿ ಉತ್ತರವಿಲ್ಲವೇ? ಹೋಗಲಿ ಬಿಡುತ್ತಾರೆ. ನನ್ನ ಪ್ರಶ್ನೆಗಳೆಲ್ಲವೂ ಪ್ರಶ್ನೆಗಳಾಗಿಯೇ ಉಳಿಯಲಿ. ನೀನು ಎಷ್ಟು ಆದರೂ ದೈವಕ್ಕೆ ಸಮಾನ. ನಿನ್ನನ್ನು ದೂಷಿಸಿದರೆ ಪರಮ ಪಾಪಿಯಾಗಲಿ. ಅಮ್ಮ, ಇಷ್ಟು ದಿವಸದ ಮೇಲಾದರೂ ಈ ಮಗನ ನೆನಪು ಬಂದಿದ್ದಲ್ಲ, ಕರುಣೆ ತೋರಿದೆಯಲ್ಲ. ಈ ಉಪಕಾರದ ಭಾರವನ್ನು ನಾನು
ಹೀಗೆ ನಿನ್ನ ಮಾತುಗಳು ಶೂಲದಂತೆ ಇರಿಯು ನನ್ನ ಹೃದಯವನ್ನು ಪರರೇನು ಬಲ್ಲದು. ಬಾಲ್ಯದಲ್ಲಿ ನಿನ್ನ ವಿಚಾರವಾಗಿ ನಾನು ಮಾಡಿದ ಅಪರಾಧವನ್ನು ಯಾರೊಂದಿಗೂ ಹಂಚಿಕೊಳ್ಳಲಾರದು. ಎದೆಯಲ್ಲಿ ಬಚ್ಚಿಟ್ಟುಕೊಂಡು ಅದೆಷ್ಟು ಕಷ್ಟ ಅನುಭವಿಸಿದನು ಆ ಪರಶಿವನಿಗೆ ಗೊತ್ತು. ಮುಂದಿನಿಂದ ನೀನು ಜೀವಿಸಿರುವೆಂದು ನನಗೆ ತಿಳಿದಿಲ್ಲ. ಈಗ ತಾನೇ ಶ್ರೀಕೃಷ್ಣನಿಂದ ತಿಳಿಯಿತು. ಬಾಲ್ಯದಿಂದ ನೀನು ಅನುಭವಿಸಿದ ಕಷ್ಟ ಅಪಮಾನಗಳಿಗೆಲ್ಲ ನಾನೇ ಕಾರಣಳು, ನಾನೇ ಕಾರಣ. ಕ್ಷಮಿಸಿ ಬಿಡು ಕಂದ, ನನ್ನನ್ನು ಕ್ಷಮಿಸಿ ಬಿಡು. 5 ಜನ ವೀರ ಪುತ್ರರನ್ನು ಪಡೆದ ಪರಮ ಭಾಗ್ಯವತಿ ಜನನಿ ಕುಂತಿದೇವಿ, ನೀನು ಈ ರೀತಿ ಮಾತನಾಡುತ್ತಿರುವುದು ಬಾಲಕರಾದ ನನಗೆ ಶ್ರೇಷ್ಠಕರವಲ್ಲ ತಾಯಿ, ಶ್ರೇಷ್ಠಕರವಲ್ಲ. ಅಮ್ಮ, ನೀನು ಪಾಪಿ ಅಲ್ಲಮ್ಮ, ಪವಿತ್ರಳು. ಪಂಚ ಪಾಂಡವರೆಂಬ ಮಹಾಪುತ್ಥಳಿಗಳನ್ನು ಈ ಜಗತ್ತಿಗೆ ಪ್ರಕಟಿಸಿದ ವೀರ ಮಾತೆ. ಅಮ್ಮ, ನಿನ್ನ ಮಗನಾಗಿ ಜನಿಸಿ ನದಿಯ ಪಾಲಾದೆ. ನನ್ನ ಕರ್ಮವೇ ನನ್ನನ್ನು ನದಿಗಿಡು ಮಾಡಿ, ನನ್ನ ಕರ್ಮವೇ ನನ್ನನ್ನು ಗುರು ಶಾಪದಿಂದ ಮಣಿಸಿತು. ನನ್ನ ಕರ್ಮವೇ ನನ್ನನ್ನು ಭೀಷ್ಮನ ಬುದ್ಧಿ ಮಾತನ್ನು ತಿರಸ್ಕರಿಸಿ, ನನ್ನ ಕರ್ಮವೇ ನನ್ನನ್ನು ಈ ಜಗದಿಂದ ತುಳಗೇಡಿ ಎಂದು ತಿಳಿಯಿತು. ಅಮ್ಮ, ಭೀಮ, ಅರ್ಜುನ, ನಕುಲ ಸಹದೇವಾದಿಗಳಿಗೆ ಹಾಲುಣಿಸಿ ತುತ್ತುಣಿಸಿ ಪವನದ ತೊಟ್ಟಿನಲ್ಲಿ ತೂಗಿ ಆಡಿಸಿದ ಕೈಗಳಿಂದ ಇಲ್ಲ ತಾಯಿ, ಇಲ್ಲ. ಅಂತ ಅದೃಷ್ಟವು ಈ ಪಾಪಿಕರಣನಿಗೆ ಎಲ್ಲಿಂದ ಲಭಿಸಬೇಕು? ಬಿಡುತ್ತಾಯಿ ನಿನ್ನ ಮನದ ವ್ಯಥೆಯನ್ನು. ಆದದ್ದೆಲ್ಲ ಆಗಿ ಹೋಯಿತು. ಈಗಲಾದರೂ ನಿನ್ನ ಸಹೋದರರೊಡಗೂಡಿ ಸೌಖ್ಯವಾಗಿ ಬಾಳು. ವೈರಿಗಳಾದ ಆ ಕೌರವರನ್ನೆಲ್ಲ ಸೇರಿ ಪಾಂಡವರಿಗೆ ಕೇಳಲು ಬಯಸಬೇಡ ಕಂದ. ಅಮ್ಮ, ಅವರಿಗೆ ಸೌಭಾಗ್ಯ ದಾನ ಮಾಡುತ್ತಲ್ಲ. ಅಮ್ಮ, ಇದೊಂದು ಮಾತನ್ನು ಬಿಟ್ಟು ಬೇರೆ ಏನಾದ್ರೂ ಕೇಳುತ್ತಾಯಿ. ಆದರೆ ನಾನು ಜೀವಿಸಿರುವವರೆವಿಗೂ ಸ್ವಾಮಿ ದ್ರೋಹವನ್ನು ಮಾತ್ರ ನಿನ್ನ ಯುಕ್ತ ತಾಯಿಯಾದ ನಾನು ನಿನ್ನಲ್ಲಿ ಭಿಕ್ಷೆ ಬೇಡುವುದು ಕಂದ. ಅವರಿಗೆ ಕೇಳು ಬಯಸಬೇಡ, ಅವರನ್ನು ಉಳಿಸು ಕಂದ, ಅವರನ್ನು ಉಳಿಸು ಕಂದ. ಅಮ್ಮ, ನೀನು ವೀರ ಮಾತು ಹೇಳ್ತಾಯಿ, ಹೇಳ್ತಾಯಿ. ವರದಾತನು ನನ್ನನ್ನೇ ನಂಬಿರುವಾಗ ಆತನ ಕಾರ್ಯಗಳೆಲ್ಲವೂ ನನ್ನಿಂದಲೇ ಸಾಧಿಸಬೇಕಾಗಿರುವಾಗ ಇಂಥ ಸಂಬಂಧವನ್ನು ಕಲ್ಪಿಸಿಕೊಂಡು ಆತನನ್ನು ತೊರೆದರೆ ಕೊಲೆ ಪಾತಕಿಗಿಂತಲೂ ಕಡೆಯಾಗುವುದಿಲ್ಲವೇ? ನಮ್ಮ ಪೂರ್ವಜರು ನರಕಕ್ಕೆ ಬೀಳರೆ ಮುಂದೆ ಹುಟ್ಟುವ ಮಕ್ಕಳು ಮೊಮ್ಮಕ್ಕಳು ಅಪಮಾನದಿಂದ ಶಪಿಸರೆ ನೀನು ವೀರಮ್ಮ ಹೇಳುತ್ತಾ ನೀನೇ ಈ ಸಂಬೋಧನೆ ಮಾಡು. ನಿಶ್ಚಯ ಕಂದ. ಪಾಂಡವರು ನಿನ್ನ ಬೆನ್ನ ಹಿಂದೆ ಬಿದ್ದ ಸಹೋದರರು. ಅವರ ಕ್ಷೇಮ ನಿನ್ನ ಕ್ಷೇಮ. ಅವರನ್ನು ರಕ್ಷಿಸುವುದು ಹಿರಿಯನಾದ ನಿನ್ನ ಧರ್ಮ. ನೀವು 6 ಜನರು ಸೇರಿ ರಾಜ್ಯಭಾರ ಮಾಡುವುದನ್ನು ನೋಡಿ ನಾನು ಸಂತೋಷ ಪಡಬೇಡಬೇಕಂದ. ಅಯ್ಯೋ ಅಮ್ಮ, ಅಂತಹ ಅದೃಷ್ಟವು ಈ ಪಾಪಿಕರಣನಿಗೆ ಎಲ್ಲಿಂದ ಲಭಿಸಬೇಕು? ನನ್ನ ಮಾತೃವಾದ ನೀನು ಮಾತೃ ಧರ್ಮವನ್ನು ಮರೆತು ಮಾತನಾಡುತ್ತೇನೆ. ಸಾಮಾನ್ಯ ಮನುಷ್ಯನಿಗೂ ನಿರಾಯಾಸವಾಗಿ ದೊರಕುವ ಮಾತೃ ಪ್ರೇಮವನ್ನು ಕೊಡಲು ನಿರಾಕರಿಸಿದ ನೀನು ರಾಜ್ಯದ ಆಸೆಯನ್ನು ತೋರಿಸಬೇಡ. ನೀನು ಎಳೆತನದಲ್ಲಿ ಚಿಬುಟಿ ಹಾಕಿದ ಆ ಬಂಧು ಪ್ರೇಮದ ಸಸಿಯು ಒಣಗಿ ಹೋಗಿದೆ, ಪುನಃ ಚಿಗುರುವುದೇ ಇಲ್ಲ. ಅಮ್ಮ, ಪಾಂಡವರ ಪ್ರಾಣವೇ ತನ್ನ ಪ್ರಾಣವೆಂದು ಶ್ರೀಕೃಷ್ಣ ಪರಮಾತ್ಮನು ಹೇಳುತ್ತಿರುವಾಗ ಅವರ ಪ್ರಾಣಕ್ಕೆ ಭಯವಿಲ್ಲುವುದು. ಬಿಡುತ್ತಾಯಿ ನಿನ್ನ ಮನದ ವ್ಯಥೆಯನ್ನು. ಆ ದುರ್ಯೋಧನ ನೀನು ನನ್ನ ಪಾಂಡವರ ಮೇಲಿಟ್ಟಿರುವ ದ್ವೇಷವನ್ನು ನೋಡಿ ನಾನು ಹೇಗೆ ಭಯಪಡದಿರಲಿಕ್ಕೆಂದ. ಹೋಗಲಿ ಬಿಡು ಕಂದ. ನೀನು ಅವರೊಡನೆ ನೋಡಿ ಬಹಳ ಇಷ್ಟವಿಲ್ಲದಿದ್ದರೆ
ಕಲ್ಲ ಯುದ್ಧದಿಂದ ಪರೋನ್ಮುಖನಾಗು. ಅಮ್ಮ, ಈ ಕರ್ಣನು ಅಂತಹ ನೀಚನಲ್ಲ ತಾಯಿ, ನೀಚನಲ್ಲ. ನನ್ನೆರಡು ಬಾಹುಗಳಲ್ಲಿ ಬಲವಿರುವವರೆಗೂ ನನ್ನ ದೇಹದ ನರನಾಡಿಗಳಲ್ಲಿ ಕೊನೆ ಹನಿ ರಕ್ತವಿರುವ ತನಕ ಹೋರಾಡಿ ನನ್ನ ಸ್ವಾಮಿಗಾಗಿಯೇ ಮಾಡಿದೆ. ಅಮ್ಮ, ಆತನಿಗೆ ನನ್ನಲ್ಲಿರುವ ವಿಶ್ವಾಸವನ್ನು ನೀನೇನು ಬಲ್ಲೆ ತಾಯಿ? ಈ ಜಗತ್ತೆಲ್ಲವೂ ನನ್ನನ್ನು ಹೀನ ಸೂತ ಎಂದು ದೂಡಿಬಿಟ್ಟಿದ್ದಾಗ ಈ ರವಿಕುಮಾರನ ಭಾಗ್ಯಕ್ಕೆ ಭಾಗ್ಯವಾಗಿ ರಕ್ಷಕನಾಗಿ ಆಶ್ರಯವಿದ್ದ ಮಹಾಸ್ವಾಮಿಯಲ್ಲವೇ? ಈ ಜಗತ್ತೆಲ್ಲವೂ ನನ್ನನ್ನು ಹೀನ ಸೂತ ಎಂದು ಜರಿದಾಡುತ್ತಿದ್ದಾಗ ಈ ಕುಲಹೀನನನ್ನು ಬಾಚಿ ತಬ್ಬಿ ಕಾಲಂಗಿಸಿ ಅಂಗ ದೇಶದ ಅರಸನನ್ನಾಗಿ ಮಾಡಿ ಕುರು ಸಾಮ್ರಾಜ್ಯದ ಮಾಂಡಲಿಕನನ್ನಾಗಿ ಮಾಡಿ ಈ ಭರತ ಖಂಡದಲ್ಲಿ ಕರ್ಣನಿಗೊಂದು ವಿಶಿಷ್ಟ ಸ್ಥಾನಮಾನವನ್ನು ಸಿಗುವಂತೆ ಮಾಡಿದ ನನ್ನ ಕೌರವ ಸ್ವಾಮಿಯನ್ನು ತೊರೆಯುವುದು ಧರ್ಮವೇ? ಧರ್ಮದ ಆಗಲಾರದು ತಾಯಿ. ನಾನು ಈ ಯುದ್ಧದಲ್ಲಿ ಪರನ್ಮುಖನಾಗಲಾರೆ. ಮುಂಬರುವ ಯುದ್ಧದಲ್ಲಿ ಪಾಂಡವರೇನಾದರೂ ಸಿಕ್ಕರೆ ಅವರನ್ನು ಕೊಲ್ಲಬೇಡ ಕಂದ, ಅವರನ್ನು ಉಳಿಸು ಕಂದ, ಅವರನ್ನು ಉಳಿಸು. ಆಗಬಹುದು, ಯಾರನ್ನು ಬೇಕಾದರೂ ಉಳಿಸಿದರು. ಆದರೆ ಆ ನನ್ನ ಕಡುವೈರಿ ಅರ್ಜುನನನ್ನು ಮಾತ್ರ ಉಳಿಸಲು. ಏನಂದೆ ಕರ್ಣ? ಹೌದು ತಾಯಿ, ಅರ್ಜುನನೊಡನೆ ನಾನು ಯುದ್ಧ ಮಾಡುವುದನ್ನು ನನ್ನ ಸ್ವಾಮಿ ನೋಡಿ ಸಂತೋಷ ಪಟ್ಟರು ಸಾಕು. ನನ್ನ ಈ ಜನ್ಮ ಸಾರ್ಥಕ. ಅಮ್ಮ, ಈ ಪ್ರಪಂಚದಲ್ಲಿ ನಮ್ಮಿಬ್ಬರಲ್ಲಿ ಒಬ್ಬರಿಗೆ ಸ್ಥಾನವಿರುವುದು. ಅರ್ಜುನನಿಂದ ನಾನೇ ಮೃತನಾದರು. ಅಯ್ಯೋ ಕರ್ಣ, ನನ್ನಿಂದ ಅರ್ಜುನನೇ ಮೃತನಾದರು. ಅರ್ಜುನ ಕೇಳಲಾರೆ. ಇದಕ್ಕೆ 5 ಜನ ಮಕ್ಕಳು ಉಳಿಯುವರಲ್ಲ ತಾಯಿ. ಚಿಂತಿಸದು ತಾಯಿ. ಏಕೆ ಅರ್ಜುನನಲ್ಲಿ ನಿನಗೆಷ್ಟು ಕೋಪ? ಹೋಗಲಿ ಬಿಡು, ಇನ್ನು ಹೆಚ್ಚು ನಿನಗೆ ತೊಂದರೆಗೊಳಿಸಲಾರೆ. ಅಮ್ಮ, ನನ್ನ ಈ ಒಂದು ಮಾತನ್ನಾದರೂ ನಡೆಸಿಕೊಡುವೆಯಾ? ಅದೇನು ಹೇಳ್ತಾಯಿ? ಆನಂದದಿಂದ ನಡೆಸಿಕೊಡುವೆ. ಅಮ್ಮ, ಸತ್ಯವಾಗಿ ನಡೆಸಿಕೊಡುವೆಯಾ? ಸತ್ಯವಾಗಿಯೂ ನಡೆಸಿಕೊಡುವೆನಮ್ಮ. ಅಮ್ಮ, ನಿನ್ನ ಮಗನಾಗಿ ಜನಿಸಿ ನಿನ್ನದೊಂದು ಮಾತನ್ನು ನಡೆಸಿಕೊಡಲಾರದಷ್ಟು ಪಾಪಿ ಎಂದು ಭಾವಿಸಿದೆಯಾ? ಆಗಬಹುದು. ಆಯುಷ್ಯದವರು ಎಲ್ಲಿಯಾದರೂ ಬದುಕುವುದು, ಹೆತ್ತ ಒಡಲಿಗೆ ಅದೇ ಸಂತೋಷ. ಆದರೆ ಕರ್ಣ, ಮುಂಬರುವ ಯುದ್ಧದಲ್ಲಿ ಒಮ್ಮೆ ತನ್ನ ಬಾಣವನ್ನು ಮಾತೃ ಹೃದಯದಲ್ಲೂ ಮಾಯಾಜಾಲ. ಅಮ್ಮ, ಪಾಂಡವರೆಂದರೆ ನಿನಗೆ ಎಷ್ಟೊಂದು ಮಮಕಾರವು. ಆಗಬಹುದು. ಎಂತಹ ಪ್ರಸಂಗ ಬಂದರೂ ಒಮ್ಮೆ ದೊಡ್ಡ ಬಾಣವನ್ನು ಪುನಃ ತೊಡಲಾರೆ. ಹೇ ಕೌರವೇಶ್ವರ, ಈಗಲೀಗಲೇ ಕೆಟ್ಟಿ ಪಂಚಭೂತಗಳಿರ, ಅಷ್ಟ ದಿಕ್ಪಾಲಕರುಗಳಿರ ನನ್ನ ಸ್ವಾಮಿಯನ್ನು ನೀವೇ ಕಾಪಾಡಬೇಕು. ಇಂದ್ರನು ಮೋಸದಿಂದ ಕವಚವನ್ನು ಅಪಹರಿಸಿದರು. ಅವನ ದುರಾದೃಷ್ಟಕ್ಕೆ ವೀರನು ಬಿಲ್ಲನ್ನು ಮುರಿದು ಶ್ರೀಕೃಷ್ಣ ಪರಮಾತ್ಮನಾದರು ನನ್ನ ಜನ್ಮ ವೃತ್ತಾಂತವನ್ನು ತಿಳಿಸಿ ನನ್ನ ಮನಸ್ಸಿನ ಸ್ಥೈರ್ಯವನ್ನು ಕಸಿದುಕೊಂಡರು. ಈಗ ಎತ್ತಮ್ಮನಾದರೂ
ಒಮ್ಮೆ ದೊಡ್ಡ ಬಾಣವನ್ನು ಪುನಃ ತೊಡಬಾರದು ವಾಗ್ದಾನವನ್ನು ಪಡೆದೆ. ಹಾಗೆ ದೈವ ಕುಲ ಎಲ್ಲವೂ ಸಂಚು ಮಾಡುತ್ತಿವೆ. ಮಾಡಲಿ, ನನ್ನೆರಡು ಬಾಹುಗಳಲ್ಲಿ ಪೌರುಷವು ಇರುವವರೆಗೂ ಹೋರಾಡಿ ನನ್ನ ಸ್ವಾಮಿಯಾಗಿಯೇ ಪಡೆದರು. ಈ ಯುದ್ಧದಲ್ಲಿ ನಮಗೆ ಖಂಡಿತವಾಗಿ ನಿಮ್ಮೆಲ್ಲರ ಸಂತೋಷವಿದ್ದಂತ ಹೋಗು ಜನರು. ಮಾತನ್ನು ನಡೆಸಿಕೊಡ್ಬೇಕು, ಸತ್ಯವಾಗಿ ನಡೆಸಿಕೊಡುವೇನಮ್ಮ. ಶ್ರೀಕೃಷ್ಣನ ಪಾದದಾಣೆ ನಡೆಸಿಕೊಡುವೆನು ಕಂದ. ಅಮ್ಮ, ನಿನ್ನ ಪ್ರಥಮ ದರ್ಶನವೇನೋ ಇದ್ದಾಯಿತು. ಬಹುಶಃ ಇದೇ ಕೊನೆಯ ದರ್ಶನವಿದೆ. ನಾನೊಂದು ವೇಳೆ ಈ ಯುದ್ಧದಲ್ಲಿ ಮೃತರಾದರೆ ನಿನ್ನ ಮಗನೆಂಬ ವಿಚಾರವನ್ನು ಯಾರಲ್ಲಿ ಹೇಳಬೇಡ ತಾಯಿ. ಅಮ್ಮ, ನನ್ನ ಮೃತದೇಹವನ್ನು ನಿನ್ನ ತೊಡೆಯ ಮೇಲಿಟ್ಟುಕೊಂಡು ಈ ಕರ್ಣನು ಸೂತನಲ್ಲ, ನನ್ನ ಮಗನನ್ನು ಸಾರಿ ಸಾರಿ ಕೂಗಿ ಹೇಳ್ತಾರೆ. ಅಮ್ಮ, ಕ್ರಿಯಾದಿಗಳನ್ನು ಸತ್ಯಸಂಧನಾದ ಧರ್ಮರಾಯನ ಕೈಯಲ್ಲಿ ಮಾಡಿಸಬೇಕೆಂದು ಬೇಡಬೇಕಾಗಿ ಇಂತಹ ಸಂಕಟ ನಾಶಗಳಿಂದಲೇ ಸಾಮ್ರಾಜ್ಯ ಉಳಿಯುವುದಾದರೆ ಅಂತಹ ಸಾಮ್ರಾಜ್ಯವೇ ಇಲ್ಲದೆ ಹೋಗಲಿ.
ಪ್ರಪಂಚದಲ್ಲಿ ಬದುಕಿದ್ದರೂ ವ್ಯರ್ಥವಲ್ಲವೇ? ಇನ್ನು ನಮ್ಮ ವಿಜಯ ಸೂರ್ಯನ ಉದಯವಾದಂತೆ ಎಂದು ಭಾವಿಸಿದ್ದೆ. ಆದರೆ ದ್ರೋಣಾಚಾರ್ಯರ ಚಕ್ರವ್ಯೂಹವನ್ನು ನೋಡಿ ನನ್ನ ಆಸೆ ಭಂಗವಾಗಿದೆ. ವ್ಯೂಹದ ಮಹಾದ್ವಾರದಲ್ಲಿ ಸ್ವತಃ ದ್ರೋಣರೇ ಧನುರ್ಧಾರಿಯಾಗಿ ನಿಂತಿರುವರಣ್ಣ. ಅವರನ್ನು ಜಯಿಸಿ ದ್ರೋಹವನ್ನು ಬೇರಿಸುವುದು ಯಾರಿಂದಲೂ ಸಾಧ್ಯವಿಲ್ಲ. ಎಂದೇ ದಿನ ನಾನು ಸೈನ್ಯಗಣವಾಗಿ ಪರಾಜಿತವಾಗಿ ಹಿಂತಿರುಗಿದರು. ಕೃಷ್ಣಾರ್ಜುನರು ಇದ್ದಿದ್ದರೆ ಚೆನ್ನಾಗಿತ್ತು. ವ್ಯೂಹಮೇಧ ಪದ್ಧತಿಯನ್ನು ತಿಳಿದಿದ್ದರು. ಕೃಷ್ಣಾರ್ಜುನರು ಯುದ್ಧ ಭೂಮಿಯ ಮತ್ತೊಂದು ಕಡೆ ಸಮಸಪ್ತಕರಲ್ಲಿ ಓಡಾಡುತ್ತಿರುವರಲ್ಲ. ಅವರು ಬೇಗನೆ ಹಿಂದಿರುಗುವ ಲಕ್ಷಣಗಳು ಕಾಣುತ್ತಿದ್ದಾರೆ. ಜಾಗ್ರತೆಯಾಗಿ ಒಂದು ಉಪಾಯವನ್ನು ಮಾಡಲೇಬೇಕಲ್ಲ. ಅಂದರೆ ಈ ಗದೆ ಇರುವಾಗ ನನ್ನ ತಂದೆಯ ಕಪಿಧ್ವಜ ಕುರುಕ್ಷೇತ್ರದಲ್ಲಿ ಹಾರಾಡುತ್ತಿರುವಾಗ ಪಾಂಡವರಿಗೆ ಅಪಜಯವೇ ದೊಡ್ಡ. ದ್ರೋಣಾಚಾರ್ಯ ಚಕ್ರವ್ಯೂಹವನ್ನು ಬೇಯಿಸುವ ಶಕ್ತಿ ನನಗಿಲ್ಲ. ದೊಡ್ಡಪ್ಪ
ಅನುಮತಿಯನ್ನು ಕೇಳಲೆಂದೇ ನಾನು ಇಲ್ಲಿಗೆ ಬಂದಿರುವೆ. ನನಗೆ ಆಜ್ಞೆಯನ್ನು ಕೊಡುತ್ತಂದೆ. ಬಾಪು ಅಭಿಮನ್ಯು ಬಾಪು. ಏಕೆ ದೊಡ್ಡಪ್ಪ, ನಿಮ್ಮ ಕಣ್ಮುಂದಿರುವ ಈ ಪಾರ್ಥನಂದನ ಶರೀರವು ಚಿಕ್ಕದೆಂದು ನೀನು ಈ ರೀತಿ ಹೇಳುತ್ತಿರುವೆಯಾ? ಕ್ಷಾತ್ರ ತೇಜದ ಚಿರದೃಷ್ಟಿಯಿಂದ ಜ್ವಾಜಲ್ಲಮಾನವಾಗಿ ಬೆಳಗುತ್ತಿದೆ. ಸಾಹಸದ ಫಲಕದಿಂದ ಅದು ವಿಜೃಂಭಿತವಾಗಿದೆ. ತನ್ನ ಬೃಹತ್ ಪ್ರಕಾಶದಿಂದ ಅದು ಕುರುಕ್ಷೇತ್ರವನ್ನು ಬೆಳಗಲು ಅನುಮತಿಯನ್ನು ಕೊಟ್ಟಿದೆ. ನನ್ನನ್ನು ಮಗನಾಗಿ ಪಡೆದ ಪಾರ್ಥನು ಅಭಿಮಾನದಿಂದ ಕರೆದು ವೀರ ಪ್ರಸುವಾದ ನನ್ನ ತಾಯಿ ಸುಭದ್ರೆಯು ಆನಂದಾಶ್ರವನ್ನು ಸರಿಸಿ ಯೋಗ್ಯಾವಸರವು ದೊರೆತಾಗ ಧೈರ್ಯದಿಂದ ಮುನ್ನುಗ್ಗಿ ಶತ್ರುಗಳನ್ನು ಸಂಹಾರ ಮಾಡಿ ಗೆಲ್ಲುವುದು ಕ್ಷಾತ್ರದ ನಿಯಮ. ಮರಣ ಗಂಜಿ ಅಡಿಗೆಯ ಮನೆಯಲ್ಲಿ ಕಾಯಿ ಪಲ್ಯಗಳನ್ನು ಕತ್ತರಿಸುತ್ತಾ ಕುಳಿತುಕೊಳ್ಳುವುದಕ್ಕಲ್ಲ ಈ ಖಡ್ಗವಿರುವುದು. ಜ್ಯೇಷ್ಠ ಪಿತ, ನಾನು ನನ್ನ ತಾಯಿಯ ಗರ್ಭದಲ್ಲಿರುವಾಗಲೇ ವ್ಯೂಹವನ್ನು ಭೇದಿಸುವ ಉಪಾಯವನ್ನು ಕಲಿತೆ. ಈಗ ಅದರ ಉಪಾಯ ಬಂದಿರುವುದು, ಅದನ್ನು ವ್ಯರ್ಥ ಮಾಡಬೇಕೆಂದು ನನಗೆ ಅನುಮತಿಯನ್ನು ಕೊಡು. ನನ್ನನ್ನು ಮಗನಾಗಿ ಪಡೆದ ಧನಂಜಯನು ಅಭಿಮಾನದಿಂದ ತಲೆದವನು. ಆಗ ನೀನು ತಿಳಿಯದೆ ಪಾರ್ಥನ ಮಗನು ಪಾರ್ಥನಂತೆ ಪರಾಕ್ರಮಶಾಲಿ ಎಂದು. ಅಗ್ರಜ, ಅಭಿಮನ್ಯುವಿನ ಆಸೆಯನ್ನು ನಿರಾಶೆಗೊಳಿಸಬಹುದು. ಅನಿರೀಕ್ಷಿತವಾಗಿ ಹೊರಗೆ ಬಂದಿರುವ ಸಹಾಯವನ್ನು ಬಿಡುವುದು ಉಚಿತವಲ್ಲ. ಭೀಮಸೇನ, ನಿನ್ನಿಚ್ಛೆಯಂತೆ ಆಗಲಿ. ಈ ಪ್ರಿಯ ಬಾಲಕನ ಪ್ರಾಣವನ್ನು ನಿನ್ನ ಭೂಮಿಯಲ್ಲಿ ಒಂದು ಕ್ಷಣವೂ ಬಿಟ್ಟಿರಲಾಗದು. ಹೋಗು, ಯುದ್ಧವನ್ನು ಗೆದ್ದು ಜಯಶಾಲಿಯಾಗಿ ಬಾ. ದೊಡ್ಡಪ್ಪ, ನಿಮ್ಮೆಲ್ಲರ ಆಶೀರ್ವಾದವು ನನ್ನನ್ನು ವಜ್ರ ಕವಚದಿಂದ ರಕ್ಷಿಸಿದರು. ಭಯವಿಲ್ಲ ದೊಡ್ಡಪ್ಪ. ನೋಡಿದವರು ಬಾಲಕನೆಂದು ನಿಂದಿಸುವರು. ನಡಿ ದೊಡ್ಡಪ್ಪ, ರಥವನ್ನು ಸಿದ್ಧಪಡಿಸು. ವಾಸುದೇವ, ಉಭಯ ಸೈನ್ಯಗಳ ಮಧ್ಯೆ ರಥವನ್ನು ನಿಲ್ಲಿಸಿ ನನ್ನೊಡನೆ ಯುದ್ಧ ಮಾಡಲು ಸಿದ್ಧವಾಗಿರುವ ಕ್ಷತ್ರಿಯ ಯೋಧರನ್ನು ನನಗೆ ತೋರಿಸು. ದುರ್ಯೋಧನ ಹಿತಾಕಾಂಕ್ಷೆಯಿಂದ ಪ್ರಾಣಗಳನ್ನೇ ಗುಣಪ್ರಾಯವಾಗಿ ಪರಿಗಣಿಸಿ ಕುರುಕ್ಷೇತ್ರದಲ್ಲಿ ಸಮ್ಮಿಳಿತವಾಗಿರುವ ಕ್ಷತ್ರಿಯ ಯೋಧರನ್ನು ನನಗೆ ತೋರಿಸು. ನಿನ್ನ ಇಚ್ಛೆ ಅರ್ಜುನ.
ಚದುರಂಗ ಬಲ ಸಮೇತವಾದ ಸೈನ್ಯವು ಪ್ರಚಂಡ ಚಂಡಮಾರುತದಿಂದ ಉನ್ಮೇಳಿತವಾದ ಸಾಗರದಂತೆ ಕಾಣುತ್ತಿರುವುದು. ನೋಡು ಪಾರ್ಥ, ಕೌರವೇಶ್ವರನು ತನಗೆ ಪ್ರಿಯರಾದ ಕರ್ಣ ದುಶ್ಯಾಸನನೊಡಗೂಡಿ ಅಶ್ವಾರೂಢನಾಗಿ ಸೇನಾ ರಚನೆಯನ್ನ ಪರಿಶೀಲಿಸುತ್ತಿರುವನು. ಅವನ ಹಿಂದೆ ಶೋಭನರಾಗಿ ಶಕುನಿ ಕ್ಷೇತ್ರತ ಬಲಗಡೆ ಒಂದೇ ವಿಧವಾದ ಚತುರಶ್ವತ್ಥದಲ್ಲಿ ಕುಳಿತಿರುವವರೇ ದುರ್ಯೋಧನ 98 ಮಂದಿ ಸಹೋದರರು. ಆ ಸಮೂಹದಲ್ಲಿ ದುರ್ಯೋಧನ ಮಕ್ಕಳೂ ಸಹ ಇರುವರು. ಅವರ ರಕ್ಷಣೆಗಾರಿ ಧೃತರಾದ ದ್ರೋಣನು ಸ್ವಲ್ಪ ಮುಂದೆ ನಿಂತಿರುವನು. ಅವನ ದ್ರೋಣನ ಪಾರ್ಶ್ವದಲ್ಲಿ ವಲ್ಕರಧಾರಿಯಾಗಿ ಗಂಭೀರ ಮುದ್ರೆಯಿಂದ ಇತ್ತಲೇ ನೋಡುತ್ತಿರುವನೇ ಅಶ್ವತ್ಥಾಮನು. ನೋಡು ಪಾರ್ಥ, ಸ್ವರ್ಣಮಯವಾದ ಅಷ್ಟಶೋಭಿತ ರಥದಲ್ಲಿ ಶ್ವೇತ ವಶನಧಾರಿಯಾಗಿ ಕಂಗೊಳಿಸುತ್ತಾ ಕುಳಿತಿರುವವನೇ ಕೌರವರ ಸೇನಾಧಿಪತಿ ಭೀಷ್ಮನು. ನರೆಗೂದಿನಿಂದ ತುಂಬಿದ ಅವನ ಮಸ್ತಕದಲ್ಲಿ ವಜ್ರಖಚಿತವಾದ ಅಧಿಕಾರ ಮುಕುಟವು ಬೆಳಗುತ್ತಿರುವುದು. ನೋಡು ಪಾರ್ಥ, ಆತನೇ ನಿಮ್ಮ ಪರಮ ಪೂಜ್ಯ ಪಿತಾಮಹ ಭರತ ವಂಶದ ಕೀರ್ತಿ ಜ್ಯೋತಿ. ಆ ಯುದ್ಧವನ್ನು ಪ್ರಾರಂಭಿಸುವ ಮೊದಲು ಆ ಮಹಾಪುರುಷನಿಗೊಂದು ಸಾರಿ ವಂದಿಸು ಪಾರ್ಥ. ಆಜ್ಞೆ ಮಾಡುವ. ಭೀಷ್ಮಾಂಕರಿಗೆ ವಂದಿಸುವೆನು. ಅರ್ಜುನನ ಪ್ರಣಾಮಗಳನ್ನು ಸ್ವೀಕರಿಸಿ. ವಾಸುದೇವ, ನನ್ನ ಜೀವನದಲ್ಲಿ ಇದೆಂತ ಪವಿತ್ರ ಸಮಯ. ನನ್ನ ಮನಸ್ಸಿನಲ್ಲಿ ಹುಟ್ಟುತ್ತಿರುವ ಭಾವನೆಗಳನ್ನು ತಿಳಿಸಬಲ್ಲೆನಾದರೆ ಇದೇನು ಅರ್ಜುನನ ಪತನವೇ ಅಥವಾ ಉತ್ಥಾನ? ಬೇಸಿಗೆ ಬಿಸಿಲಿನ ಬೆಂದ ತಾವರೆಯಂತೆ ಮುಖವು ಬಾಡುತ್ತಿರುವ, ಶರೀರದಲ್ಲಿ ಕಂಪನವು ರೋಮಾಂಚನವು ಹುಟ್ಟುತ್ತಿರುವ, ನಾಲಿಗೆಯು ಒಣಗುತ್ತಿರುವುದು, ಗಾಂಡೀವವು ಕೈಯಿಂದ ಕಳಚಿತ್ತು. ನಾನು ನೋಡುತ್ತಿರುವುದೇನು ಕೃಷ್ಣ, ಇವರೆಲ್ಲರೂ ನನ್ನ ಬಂಧು ಬಾಂಧವರು, ಗುರು ಹಿರಿಯರು, ಮಿತ್ರರು, ಜ್ಞಾತಿಗಳು. ಇವರಲ್ಲಿ ಅದೆಷ್ಟು ಜನರ ದಮನಿಗಳಲ್ಲಿ ಭರತ ವಂಶದ ಪವಿತ್ರ ರಕ್ತವು ಹರಿಯುತ್ತಿರುವುದು ಬಲ್ಲೆಯ? 3 ಲೋಕದ ಸಾರ್ವಭೌಮ ಪದವಿಯ ಸಲುವಾಗಿ ಈ ಜ್ಞಾತಿವದೆಗೆ, ಈ ಗುರುಹಿಂಸೆಗೆ ಕೈಯಾಕಲಾರೆ. ರಥವನ್ನು ತಿರುಗಿಸು ಮಿತ್ರ, ಯುದ್ಧವು ಬೇಡ. ಮಿತ್ರ, ಏನಾಯ್ತು?
ಏಕೆ ವಿಚಲಿತನಾಗಿರುವೆ? ಈ ವಿಷಯ ಅವಸರದಲ್ಲಿ ನಿನ್ನಲ್ಲಿ ಕಶ್ಮಲ ಭಾವವು ಹೇಗೆ ಬಿಟ್ಟಿತು? ಕ್ಷತ್ರಿಯ ವೀರನಾಗಿ ಅನಾರ್ಯನಂತೆ ವರ್ತಿಸುವೆಯಾ? ತೆರೆದ ಸ್ವರ್ಗದ ಬಾಗಿಲನ್ನು ನಿರಾಕರಿಸಿ ನರಕದ ಮಾರ್ಗವನ್ನು ಹಿಡಿಯಬೇಡ. ಆದರ್ಶ ನರನೆಂದು ಹೆಸರಾಗಿ ಏಡಿ ಎಂಬ ನಿಂದನೆಯನ್ನು ನೀನು ಸಹಿಸಲಾರೆ. ಈ ಮನೋದೌರ್ಬಲ್ಯವನ್ನು ಬಿಟ್ಟು ಯುದ್ಧಕ್ಕೆ ಸಿದ್ಧನಾಗು ಪಾರ್ಥ. ಒಂದು ಸಾರಿ ಗುರು ಸೈನ್ಯದ ಕಡೆ ದೃಷ್ಟಿಸಿ ನೋಡಿ. ಭೀಷ್ಮನು ನಮ್ಮ ಪಿತಾಮಹ, ಆಚಾರ್ಯ ದ್ರೋಣನು ಅಸ್ತ್ರ ಶಿಕ್ಷಣವನ್ನು ಕಲಿಸಿಕೊಟ್ಟರು. ಪೂಜಾರ್ಹರಾದ ಇವರ ಮೇಲೆ ಬಾಣವನ್ನು ತೊಡುವುದು ಗುರು ವಧೆಯಿಂದ ಲಭಿಸುವ ಸಂಪತ್ತಿಗಿಂತ ಭಿಕ್ಷಾವೃತ್ತಿಯೇ ಶ್ರೇಯಸ್ಕರವು. ಬಂಧು ಬಾಂಧವರ ರಕ್ತದಿಂದ ತೊಯ್ದ ರಾಜಭೋಗವನ್ನು ಅನುಭವಿಸುವ ಇಚ್ಛೆಯೂ ನನಗಿಲ್ಲ. ಅಶಾಶ್ವತವಾದ ರಾಜರೋಗಕ್ಕೊಳಗಾಗಿ ಶಾಶ್ವತವಾದ ಧರ್ಮವನ್ನು ನಾಶ ಮಾಡಲು ನನ್ನಿಂದ ಸ್ವಜನ ವಧೆಯು ನನಗೆ ಸಮ್ಮತವಲ್ಲ. ಅರ್ಜುನ, ಯಾರನ್ನು ವಧಿಸುವುದು? ಅಳಿವಿಲ್ಲದ ಆತ್ಮವನ್ನು ವಧಿಸುವುದು ಅಸಂಭವ. ಮನುಷ್ಯನು ಹರಿದು ಹೋದ ಬಟ್ಟೆಯನ್ನು ಬಿಸಿಡು ಹೊಸ ಬಟ್ಟೆಯನ್ನು ಧರಿಸುವಂತೆ ಆತ್ಮವು ಜೀರ್ಣವಾದ ದೇಹವನ್ನು ತ್ಯಾಗ ಮಾಡಿ ಬೇರೊಂದು ದೇಹವನ್ನು ಆಶ್ರಯಿಸುವುದು. ಮರಣವು ದೇಹದ ನಾಶ, ಅವಿನಾಶಿಯಾದ ಆತ್ಮದ ಅವಸಾನವಲ್ಲ. ದೇಹಕ್ಕೆ ಬಾಲ್ಯ, ಯೌವನ, ವಾರ್ಧಕ್ಯಾದಿಗಳು ಪ್ರಾಪ್ತವಾದಂತೆ ಮಾನವನಿಗೆ ದೇಹಾಂತರವು ಪ್ರಾಪ್ತವಾದುದು ಸಹಜವಾಗಿರುವುದು. ಪಂಡಿತನಾದವನು ಇದರ ಸಲುವಾಗಿ ಸಿದ್ಧಿಸುವುದಿಲ್ಲ. ನಾನು, ನೀನು, ಭೀಷ್ಮ, ದ್ರೋಣ ಅನೇಕ ಸಾರಿ ಜನ್ಮಿಸಿರುವವು. ಜನ್ಮ ಮೃತ್ಯುಗಳು ಆತ್ಮನ ಅನಂತ ಪ್ರವಾಸದ ಎರಡು ಹಂತರಗಳು. ಹುಟ್ಟಿದವನಿಗೆ ಮರಣವು, ಮೃತನಿಗೆ ಪುನರ್ಜನ್ಮವು ಮೊದಲೇ ನಿಶ್ಚಿತವಾಗಿರುವುದು. ಯುದ್ಧವು ಕ್ಷತ್ರಿಯನ ಧರ್ಮ. ನಿನ್ನ ಧರ್ಮವನ್ನು ನೀನು ಪಾಲನೆ ಮಾಡು ಅರ್ಜುನ. ಜನಾರ್ದನ, ಯುದ್ಧದ ಹೆಸರೆತ್ತಿದರೆ ನನ್ನ ಹೃದಯವು ಕಂಪಿಸುವುದು. ದುಸ್ಸಾಹಸ ಇತ್ಯಾಧಿಕ್ಯದಿಂದ ಸರ್ವಾಂಗಗಳು ನಿಶ್ಚೇಷಿತವಾಗುವುದು. ನಾನು ಏಡಿ ಅಲ್ಲ, ಆದರೂ ಪಾಪ ಭೀತಿಯಿಂದ ಯುದ್ಧ ವಿಮುಖರಾಗಿರುವುದು. ಏಳವಾಸ್ತೇವ, ಯುದ್ಧದ ಹೊರತಾಗಿ ಕ್ಷತ್ರಿಯನಿಗೆ ಮತ್ತಾವ ಧರ್ಮವೂ ಇಲ್ಲವೇ? ಅರ್ಜುನ, ಸ್ವಧರ್ಮ ಪಾಲನೆಯಲ್ಲಿ ಪ್ರಾಣಗಳನ್ನಾದರೂ ತ್ಯಜಿಸಬಹುದು, ಆದರೆ ಪರಧರ್ಮ ಅವಲಂಬನೆಯು ಅನರ್ಥಕಾರಿ. ಅರ್ಜುನ, ನೆನಪಿರಲಿ, ಇದು ಧರ್ಮಯುದ್ಧ. ಈ ಯುದ್ಧದಿಂದ ನೀನು ನಿವೃತ್ತನಾದರೆ ಸ್ವಧರ್ಮವನ್ನು ಉಲ್ಲಂಘಿಸಿದ ಪಾಪಕ್ಕೆ ಗುರಿಯಾಗುವೆ. ಅಕೀರ್ತಿ ಆಪಾದಿಸಿ ನೆಲೆಸಿವೆ. ನಿನ್ನಂತ ಸಂಭಾವಿತನಿಗೆ ಅಕೀರ್ತಿಯು ಮರಣಕ್ಕಿಂತ ಘೋರತರವಾದದ್ದು. ಶತ್ರುಗಳು ಹೇಡಿ ಎಂದು ಹಳೆಯುವರು, ಮಿತ್ರರು ವಂಚಕನೆಂದು ನಿಂದಿಸುವರು. ಈ ಮನೋವಿಕಾರವನ್ನು ಬಿಟ್ಟು ಸ್ವಧರ್ಮ ಪಾಲನೆ ಮಾಡು. ಅಕರ್ಮಣ್ಯ ಮಾನವನು ಜೀವಂತ ಶವದಂತೆ. ಸರ್ವ ನಿಂದನೆಯು ಪಾತ್ರನು, ಸರ್ವರಿಂದ ವರ್ಜಿತನು. ನೀನು ಕರ್ಮಭ್ರಷ್ಟನಾಗಬೇಡ ಪಾರ್ಥ. ಈ ಯುದ್ಧದಲ್ಲಿ ನನ್ನ ಧರ್ಮವೇ, ಧರ್ಮ ನಾಶವು, ಧರ್ಮ ರಕ್ಷಣೆಯು ಉಭಯ ಭ್ರಷ್ಟನಾಗದಂತೆ ನನಗೆ ಒಂದು ದಾರಿಯನ್ನು ತೋರಿಸುವ ವಾಸುದೇವ. ಅರ್ಜುನ, ಕರ್ಮವು ಮಾನವನ ಜೀವನದ ರಾಜಮಾರ್ಗ. ನೀನು ಕರ್ಮ ತತ್ಪರನಾಗು. ಫಲಾಫಲವನ್ನು ಚಿಂತಿಸದೆ ನೀನು ಕರ್ಮವನ್ನು ಆಚರಿಸು. ಸಮಾನ ಚಿತ್ತದಿಂದ ಕರ್ಮವನ್ನು ಆಚರಿಸುವುದು ಮಾನವನ ಕರ್ತವ್ಯ. ಅಸ್ತ್ರವನ್ನು ಧರಿಸು, ಕರ್ಮಯೋಗಿ ಎನಿಸು. ಈಗದಲ್ಲಿ ಕೀರ್ತಿಯನ್ನು, ಪರದಲ್ಲಿ ಸ್ವರ್ಗವನ್ನು ಪಡೆಯುವಿಲ್ಲ. ಈ ದಿವ್ಯವಾಣಿಯಿಂದ ನನ್ನ ಹೃದಯದ ಪ್ರಸ್ತುತ ಪ್ರಜ್ಞೆಯನ್ನು ಎಚ್ಚರಿಸಿಕೊಳ್ಳುತ್ತಿರುವ ನೀನೆಯ ಹೇ ಕರ್ಮಯೋಗಿ, ಇಹಲೋಕದಲ್ಲಿ ನಿನ್ನ ನಿರ್ದಿಷ್ಟ ಕರ್ಮವೇನು? ಅರ್ಜುನ, ನಾವು ಇಬ್ಬರು ಇಹಲೋಕದಲ್ಲಿ ಜನ್ಮಗ್ರಹಣ ಮಾಡಿರುವವು. ನಾವು ಅದು ನಿನಗೆ ನೆನಪಿಲ್ಲ. ನಾನು ಜನ್ಮ ಜರಾಯಿತನು, ಅವ್ಯವಾತ್ಮನು, ಪಂಚಭೂತಗಳ ಒಡೆಯನು. ಅಧರ್ಮವು ಎಲ್ಲಿ ಉದಯವಾಗುವುದು, ಧರ್ಮವು ಯಾವಾಗ ನಾಶವಾಗುವುದು, ಆಗ ನಾನು ಭೂಮಿಯಲ್ಲಿ ಜನ್ಮಗ್ರಹಣ ಮಾಡುವೆನು. ಸಜ್ಜನರ ಪಾಲನೆ, ದುರ್ಜನರ ನಾಶ, ಧರ್ಮ ಸಂಸ್ಥಾಪನೆ ನನ್ನ ಅವತಾರದ ಗುರುತುಗಳು ಪಾರ್ಥ. ನಿನ್ನ ಅವತಾರದ ಗುರುತುಗಳೇ, ನಿನ್ನನ್ನು ತಿಳಿಯುವ ಬಗೆ ಹೇಗೆ? ಉತ್ತರವನ್ನು ಕರುಣಿ. ನಿರ್ಭವತಿ ಭಾರತ ಅಪಿತಾ ಧರ್ಮಸ್ಯ ಸದಾ ಪರಿತ್ರಾಣಾಯ ಸಾಧೂನಾಂ ವಿನಾಶಾಯ ದುಷ್ಕೃತಾಂ ಧರ್ಮ ಸಂಸ್ಥಾಪನಾರ್ಥಾಯ ಸಂಭವಾಮಿ ಯುಗೆ ಯುಗೆ ಸಂಭವಾಮಿ ಯುಗೆ ಯುಗೆ ಸಂಭವಾಮಿ ಯುಗೆ ಯುಗೆ.
ನಾನು ಮಾಯಾರೂಪಿ, ದರಿದ್ರಿ ಎನಿಸಿ ಸರ್ವ ಪ್ರಪಂಚವನ್ನೇ ಧಾರಣ ಮಾಡುವೆನು. ಜಲ ರೂಪದಿಂದ ಪ್ರಾಣಿಗಳಿಗೆ ಜೀವವನ್ನು ಕೊಡುವೆನು. ಅಗ್ನಿಮಯವಾಗಿ ಅವುಗಳ ಶಕ್ತಿಯನ್ನು ವೃದ್ಧಿಸುವೆನು. ವಾಯುವೆನಿಸಿ ಚಲಿಸುವೆನು. ಆಕಾಶವೆನಿಸಿ ವಿಶ್ವ ಜಗತ್ತನ್ನ ವ್ಯಾಪಿಸುವೆನು. ಮನೋಬದ್ಧವಾದ ಅಹಂಕಾರವೆಂಬ ತ್ರಿಗುಣಾತ್ಮಕ ರೂಪದಿಂದ ಮಾನವ ಪ್ರಜ್ಞೆಯನ್ನು ಜಾಗೃತಗೊಳಿಸಿ ರಾಜಪಥದಲ್ಲಿ ಆತ್ಮದ ವಿಕಾಸದ ರಾಜಪಥದಲ್ಲಿ ನಡೆಯುವಂತೆ ಮಾಡುವೆನು. ಬಹುರೂಪಾತ್ಮಕವಾದ ಪ್ರಭಾವ ಪ್ರಳಯಗಳಿಗೆ ವಿನಯ ವಿನಾಶಕ್ಕೆ ನಾನೇ ಕಾರಣನು. ಸರ್ವಶ್ರೇಷ್ಠನು ಸರ್ವಾಂತರಣಿಯಾದ ನಾನು ಪರಾಪರ ವಸ್ತುಗಳಲ್ಲೂ ಪರಾಪರ ವಸ್ತುಗಳು ನನ್ನದು. ದಾರದಲ್ಲಿ ಮಣಿ ಸಮೂಹವು ಪೋಣಿಸಲ್ಪಟ್ಟಂತೆ ನನ್ನಲ್ಲಿ ಎಲ್ಲಾ ಸಮಸ್ತ ಅಧಿಕಾರವು ನನ್ನಲ್ಲಿ ಸ್ರೋತವಾಗಿರುವುದು. ನಾನು ನೀರಿನಲ್ಲಿ ರಸಾತ್ಮಕನು. ಸೂರ್ಯ ಚಂದ್ರರ ಕಾಂತಿಯು ನನ್ನದು. ಸಮಸ್ತ ಅಧಿಕಾರವನ್ನು ನಾನು. ದೇವತೆಗಳಲ್ಲಿ ಇಂದ್ರನು, ವೇದಗಳಲ್ಲಿ ಸಾಮುವು, ಪರ್ವತಗಳಲ್ಲಿ ಮೇರುವು, ರುದ್ರರಲ್ಲಿ ಶಂಕರನು, ಋಷಿಗಳಲ್ಲಿ ಮೃದು ಆಗಿರುವನು. ನನ್ನ ವಿಭೂತಿಗಳು ಅನಂತ ಅಮೋಘ. ಅದರ ಒಂದಾಂಶದಿಂದ ಜಗತ್ತಿನಲ್ಲಿ ಸೃಷ್ಟಿ ಸ್ಥಿತಿ ಪ್ರಳಯವೇ ಪ್ರಾರಂಭವಾಗುವುದು. ಪರಮಾತ್ಮ, ನಿನ್ನ ನುಡಿಗಳಿಂದ ನನ್ನ ಮೋಹವು ನಾಶವಾಯಿತು, ಹೃದಯದ ಅಂಧಕಾರವು ಅರಿಯಿತು. ಹೇ ಯೋಗೀಶ್ವರ, ನಿನ್ನ ಈಶ್ವರ ರೂಪವನ್ನು ತೋರಿಸಿ ನನ್ನನ್ನು ಕೃತಾರ್ಥನನ್ನಾಗಿ ಮಾಡು. ತಥಾಸ್ತು ಪಾರ್ಥ, ನನ್ನ ಸಂಹಾರ ಮೂರ್ತಿಯ ದರ್ಶನ ಮಾಡು. ನಾನು ಕರಾಳ ಕಾಳ ಸ್ವರೂಪನಾದ ನಾನು ಕುರುಕ್ಷೇತ್ರದಲ್ಲಿ ಸಮ್ಮಿಳಿತವಾಗಿರುವ ಸಮಸ್ತ ಯೋಧರನ್ನು ಒಂದೇ ಬಾರಿ ಆಪೋಷಣ ಮಾಡಿ ನನ್ನ ಉದರದಲ್ಲಿ ಧರಿಸುವೆನು. ನೀನು ನಿಮಿತ್ತ ಮಾತ್ರಕ್ಕೆ ನನಗೆ ಸಹಾಯಕನಾಗು. ಯುದ್ಧದಲ್ಲಿ ಜಯಶೀಲ ಆಗಿ ಕೀರ್ತಿಯನ್ನೇ ಪಡೆಯುವೆ. ನನ್ನ ವಿಶ್ವರೂಪವನ್ನು ದರ್ಶನ ಮಾಡು. ಎಂತ ಭಯಾನಕ ಮನವ ಚಂದನದ ಶರಣೋ
ಕಣ್ಣುಗಳನ್ನು ನೋಡಲಾರೆ. ಪ್ರಭು ಕೈಕಾಲುಗಳು ಕಂಪಿಸುತ್ತಿರುವು. ಕರುಣಾಮಯನೇ, ನಿನ್ನ ಸೌಮ್ಯ ರೂಪವನ್ನು ಧಾರಣ ಮಾಡು. ಭಕ್ತ ಪರಾಧೀನ ಭಕ್ತರ ಹೃದಯದಲ್ಲಿ ಆನಂದ ತರಂಗಗಳನ್ನು ಎಬ್ಬಿಸುವ ಸುಧಾಮಧುರವಾದ ನಿನ್ನ ಮಂದಹಾಸವನ್ನು ತೋರಿಸು. ಗೋಪಿಕಾ ವಲ್ಲಭ ಲಲನ ಚಿತ್ತರಂಜಕನಾದ ನಿನ್ನ ಗಂಭೀರ ಶ್ವಾಸ ವದನವೇ. ಭಯವನ್ನು ಬಿಡು ಪ್ರಾಣಸಖ. ನನ್ನ ಗದಾಚಕ್ರ ಸೌಮ್ಯ ಮೂರ್ತಿಯನ್ನು ದರ್ಶನ ಮಾಡು. ಸಾಗರ ಮಧ್ಯದಲ್ಲಿ ಪ್ರಶಾಂತವಾದ ಜಲರಾಶಿಯಲ್ಲಿ ನಿನ್ನ ಲೌಕಿಯು ನಿನ್ನ ಹೃದಯವು ನೌಕೆಯು ನಡೆಯುವಂತೆ ಶಾಂತವಾಗಿರಲಿ. ಕುರುಕ್ಷೇತ್ರ ರಕ್ತ ಪ್ರಳಯದಲ್ಲಿ ನಿನ್ನ ನೌಕೆಯು ಪ್ರಥಭ್ರಷ್ಟವಾಗದಂತೆ ದಡ ಸೇರಿಸಲು ನಾನು ಕರ್ಣಧಾರನಾಗಿರುವೆನು. ತೆಗೆದುಕೋ ಗಾಂಡ್ಯವು. ತೆಗೆದುಕೋ ಗಾಂಡ್ಯವು. ಪ್ರಾಣೇಶ್ವರಿ,
ಸ್ವಾಮಿ, ನನ್ನದೇ ನಿನ್ನದಾಗಿ ಹಚ್ಚಿಸಿದ ಮೇಲೆ ಇನ್ನು ಮುಂದಾಗಿ ಮತ್ತೇನು ಸ್ವಾಮಿ? ನಿನ್ನ ಹೃದಯದ ಪ್ರೇಮ ಅದು ಮೊದಲಿನಿಂದಲೂ ಕಮ್ಮಿಯಾಗಿರಲಿ. ಅದನ್ನು ಪುನಃ ಪ್ರದರ್ಶಿಸಿದೆಯೇ? ಉತ್ತರ ಪ್ರತಿದಿನವೂ ಪ್ರತಿ ಕ್ಷಣವೂ ನಿನ್ನ ಪ್ರೇಮವನ್ನು ಹೊಸ ಹೊಸದಾಗಿ ಪಡೆಯಲು ವಸಂತದ ಬಳ್ಳಿಗಳು ತನ್ನ ಹೊಸ ಹೊಸ ಗೀತೆಯಿಂದ ಪ್ರಕೃತಿಯನ್ನು ನಲಿಸುವಂತೆ ಉತ್ತರ ಸರ್ವ ಸಾಕ್ಷಿಯಾದ ಸೂರ್ಯನು ತನ್ನ ಹೊಸ ಹೊಸ ಕಿರಣಗಳನ್ನು ಜಗತ್ತನ್ನು ಬೆಳಗುವಂತೆ ಈ ದಿನದ ಆನಂದವು ನಾಳಿನ ದುಃಖದ ಮೂಲ, ನಾಳಿನ ದುಃಖವು ಇಂದಿನ ಆನಂದದ ಪ್ರೇಯಸಿ. ಪ್ರೇಮದ ವಿಚಾರವೂ ಹಾಗೆ, ವಿರಹದಿಂದ ಸಮ್ಮಿಲನ, ಸಮ್ಮಿಲನದಿಂದ ಮತ್ತೆ ವಿರಹ. ಈ ವಿರಹ ಮತ್ತು ಸಮ್ಮಿಲನಗಳ ಆಕರ್ಷಣ ವಿಕರ್ಷಣಗಳೇ ಪ್ರೇಮ ಸಜೀವ. ಹೃದಯೇಶ್ವರಿ, ನಿನ್ನೆಯ ದಿನ ನಾವು ತೀವ್ರ ವಿಯೋಗದಿಂದ ಬದ್ಧರಾಗಿದ್ದೇವೆ, ಆದರೆ ಇಂದು ಮತ್ತೆ ಸಮ್ಮಿಳಿತರಾಗಿರುವುದು. ಈ ಸುಪ್ರಭಾತದಲ್ಲಿ ಮತ್ತೊಂದು ಹಾಡಿ ಕುಣಿಯೋಣವೇ? ಅಸಲಾದ ನಾನು ದಾಖಲಿಸುವೆ. ವಸಂತನಾದ ಮಗೆ ವಸಂತ
ದೇವರ ಪೂಜೆಯನ್ನು ಬಯಸಿದಾಗ ಭಕ್ತರಾದ ನಾನು ನಿರಾಕರಿಸುವೆ. ಬನ್ನಿ ಸ್ವಾಮಿ, ಕುಳಿತುಕೊಳ್ಳಿ. ಗಜೇಶ್ವರಿ, ಈ ವರ್ಷ ದೇವರ ದರ್ಶನವನ್ನೇನೋ ಹೊಂದಿದೆ, ಆದರೆ ಅದರ ಸನ್ನಿಧಿಯನ್ನು ಸ್ವಾಮಿ, ಏಕೆ ನನ್ನಿಂದೇನಾದರೂ ಅಪರಾಧವಾಯಿತೆ? ಘೋರ ಯುದ್ಧವು ಸಂಭವಿಸಿದೆ. ದ್ರೋಣನ ವ್ಯೂಹವನ್ನು ಭೇದಿಸಲು ಯುಧಿಷ್ಠಿರ ರಾಜೇಂದ್ರನಿಂದ ಅನುಮತಿಯನ್ನು ಪಡೆದು ಬಂದರು. ನನ್ನನ್ನು ನಗುಮುಖದಿಂದ ಕಳಿಸಿಕೊಡುವೆಯಾ ಉತ್ತರ? ಈ 4 ನನ್ನೊಡನೆ ಕಾಲವನ್ನು ಕಳೆಯಬಾರದೆ. ಉತ್ತರ, ನನ್ನನ್ನು ತಡೆಯಬೇಡ, ನಗುಮುಖದಿಂದ ನನ್ನನ್ನು ಕಳಿಸಿಕೊಡು. ಸ್ವಾಮಿ, ತಾವು ಯುದ್ಧಕ್ಕೆ ಹೋಗಲೇಬೇಕಾದರೆ ನನ್ನನ್ನು ನಿಮ್ಮ ಸಂಘಟನೆ ತಂದುಕೊಂಡು ಹೋಗಿ. ಹಿಂದೆ ನಿಮ್ಮ ತಂದೆಯವರು ಬಲರಾಮನೊಡನೆ ಯುದ್ಧ ಮಾಡುವಾಗ ಅತ್ತೆಯವರು ಸಹ ಸಹಾಯ ಮಾಡಿದ್ರಂತೆ. ಆದ್ರಿಂದ ನಾನು ನಿಮಗೆ ಸಹಾಯಕರಾಗುವೆನು ಸ್ವಾಮಿ. ಪ್ರೇಯಸಿ, ಅನ್ಯ ಮಾರ್ಗವಿಲ್ಲದೆ ತಾಯಿಯು ಅಸ್ತ್ರಧಾರಣ ಮಾಡುತ್ತದೆ. ಆದರೆ ಯುದ್ಧ ರಂಗವು ಸ್ತ್ರೀಯರಿಗೆ ಯೋಗ್ಯವಾದ ಸ್ಥಳವನ್ನ ಪ್ರೇಯಸಿ. ಸ್ವಾಮಿ, ಯುದ್ಧಕ್ಕಾಗಿ ಹೊಸ ಬಿಲ್ಲನ್ನು ತಂದಿದ್ದೀರಿ. ಇದನ್ನೊಂದು ಬಾರಿಯಲ್ಲಿ ಇರಿಸಲಿ. ಪ್ರೇಯಸಿ, ಈ ಕೋಮಲ ಕೈಗಳಿಗೆ ಉಚಿತವಾದ ಸಾಧ್ಯವಿದೆ. ಅನಂಗ ರಾಜಲಕ್ಷ್ಮಿ, ನಿನ್ನ ಸಖಿಯರು ಆಯ್ತು ತಂದ ಹೂಗಳನ್ನು ಎದೆಗೆ ಇರಿಸಿ ರೂಪುಗೊಂಡ ರತಿ. ಪ್ರೇಮ ಕಟಾಕ್ಷ ಬಾಣಗಳನ್ನು ಮೂಡು. ಹೃದಯೇಶ್ವರಿ, ನಿನ್ನ ಹೃದಯದ ಮಧ್ಯದಲ್ಲಿ ನನಗೆ ಆಶ್ರಯವನ್ನು ಕೊಡು. ಅಬ್ಬಬ್ಬ, ಒಂದು ದಿವಸದಲ್ಲಿ ಅದಿಷ್ಟು
ಪ್ರೇಯಸಿ, ಇದು ಉಪಹಾಸ್ಯದ ಸಮಯವಲ್ಲ, ಘೋರ ಯುದ್ಧವು ಸಂಭವಿಸಿರುವುದು. ಈಗಲೂ ನೀನು ನಗುತ್ತಿರುವುದು ಅಥವಾ ಸೃಷ್ಟಿಕರ್ತರಿಬ್ಬರೆಂದು ತೋರುತ್ತಿರುವುದು. ಯುದ್ಧವನ್ನು ನಿರ್ಮಿಸಿದ ಹೃದಯಹೀನನಾದ ವಿಧಿಯೇ ಬೇರೆ, ದಾನಶೀಲೆ ಹಾಸ್ಯ ಪ್ರಿಯೆಯಾದ ಈ ಪುತ್ರೆಯನ್ನು ನಿರ್ಮಿಸಿದ ವಿಧಿಯೇ ಬೇರೆ. ಪರಸ್ಪರ ಒಂದಕ್ಕೊಂದು ಸಂಬಂಧವಿಲ್ಲದ ಎರಡು ವಿಭಿನ್ನ ಪ್ರಪಂಚಗಳು. ಹಾಗಲ್ಲ ಪ್ರಿಯ, ನಿಜವನ್ನು ನಾನು ಹೇಳಿದೆ. ಇದುವರೆಗೂ ದಾನಶೀಲೆಯಾದ ಹಾಸ್ಯಪ್ರಿಯಾದ ಒಬ್ಬ ಉತ್ತರೆಯನ್ನು ನೋಡಿದೆ. ಶ್ರೀರಾಮಣಿಯಾದ ಸತಿಯಾದ ಮತ್ತೊಬ್ಬ ಈ ಜಿದ್ಕು ಸಾರ್ಕಾಜ್ ಅಲ್ವಾ? ಈಶ್ವರ, ಹೆಂಗ ಅಲ್ಲ ಅಣ್ಣರು ಕೂತ್ಕೊಂಡ್ರಿ. ನಾನು ನೋಡುತ್ತಿರುವುದು ಏನನ್ನು ಸ್ವರ್ಣದ ಪುತ್ತಲಿಯಲ್ಲಿ ಶ್ರೀಷ್ಠ ಮಾತು, ಸುಖ ಸಂಸಾರದ ದುಃಖದಲ್ಲಿ ಸ್ವರ್ಗದ ಆನಂದ ನೋಡಿ ನಾನು ಧನ್ಯಾವರ್ತ ಆರ್ಯಾವರ್ತದಲ್ಲಿ ಪುತ್ರ ಉತ್ತರ, ಈ ದಿನ ನಿನಗಾವ ಗೌರವಗಳು, ಅದೆಷ್ಟೋ ಜನ ವೀರ ಪತ್ನಿಯರು ವೀರ ಮಾತೆಯರು ತಮ್ಮ ದುಃಖದ ಆವೇಗವನ್ನು ತಮ್ಮ ಹೃದಯದಲ್ಲಿ ಬಚ್ಚಿಟ್ಟುಕೊಂಡು ತನ್ನ ಪುತ್ರರನ್ನು ಬೀಳ್ಕೊಡುವರು. ಅವರಿಗಾವ ಗೌರವಗಳು ಇಲ್ಲವ ಉತ್ತರ? ಪ್ರಣಾಮದಲ್ಲಿ ಸ್ವಾಮಿ ಉಳಿದಾಗ ಆತನ ಗೌರವದಿಂದ ಧರ್ಮತಳಾದ ಮಡುವೆಯಾಗಿ ಶತ್ರುವದಲ್ಲಿ ಪುತ್ರನ ಸಹಸ್ರವನ್ನನ್ನು ಕೇಳಿ ಆನಂದ ಭಾಷಣ ಸಲ್ಲಿಸಿದ ಮದುವೆಯಾಗಿ. ಹಾಗಾದರೆ ನನ್ನನ್ನು ನಗುಮುಖದಿಂದ ಕಲಿಸಿಕೊಡುವೆಯಾ? ಒಂದು ವೇಳೆ ನನಗೆ ತೊಂದರೆಯಾದರೆ ನೀನು ಅಳುವುದಿಲ್ಲ ತಾನೇ? ಆಡುವುದಿಲ್ಲ ಪ್ರಭು. ನಿಮ್ಮ ಆಜ್ಞೆ ವಿರುದ್ಧವಾಗಿ ಒಂದು ದೊಡ್ಡ ಕಂಪನಿಯು ಮುಗಿದಿದ್ದರೆ ನನ್ನ ಕೈಯಾರೆ ನನ್ನ ಕಣ್ಣನ್ನು ನಿಮ್ಮ ಪಾದಕ್ಕೆ ಅರ್ಪಿಸಿದೆ. ಉತ್ತರೆಯು ಏರಿಸದೆ ಅವರಿಗೆ ಪತಿಯಾಜ್ಞೆ ದೇವರಾಗಿ ಸ್ವಾಮಿ Thank you.
ಯುದ್ಧಕ್ಕೆ ಅವಸರವಾಗಿದೆ. ಶೀಘ್ರದಲ್ಲಿ ನಾವು ಹೋಗಬೇಕಾಗಿದೆ. ನಡೆಯುತ್ತೆ. ಧರ್ಮರಾಯ ಮಹಾಪ್ರಭುಗಳಿಗೆ ಧರ್ಮರಾಯ ಮಹಾಪ್ರಭುಗಳಿಗೆ ಧರ್ಮರಾಯ ಮಹಾಪ್ರಭುಗಳಿಗೆ ಜಯ ಮಂಗಳದಾಯಕ ಹರಿಯೇ ಜಯ ಪಾವನದಾರಿ ಮುರಾರಿ ಜಯ ಮಂಗಳದಾಯಕ ಹರಿಯೇ ಜಯ ಪಾವನದಾರಿ ಮುರಾರಿ ಜಯ ಮಂಗಳದಾಯಕ ಹರಿಯೇ ಮಂಗಳವರದುವ ಶ್ರೀರಾಜಯ ಮಂಗಳವರದುವ ಶ್ರೀರಾಜಯ ಮಂಗಳವರದುವ ಶ್ರೀರಾಜಯ ಮಂಗಳವರದುವ ಶ್ರೀರಾಜಯ ಜಯ 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 ಮಂಗಳದಾಯಕ ಹರಿಯೇ ಜಯ ಪಾವನದಾರಿ ಮುರಾರಿ ಜಯ ಮಂಗಳದಾಯಕ ಹರಿಯೇ ಇಂದಿನ ರಮಣ ಗೋವಿಂದ ಆಂಜನೇಯ ವರದ ಗೋವಿಂದ ಶ್ರೀಕೃಷ್ಣನ ಪಾದಾರ ಜಗತಿ ಗೋವಿಂದ ಹರ ನಮಃ ಪಾರ್ವತಿ ಪಶ್ಯೆ ಹಲೋ ಭರತ್ ಮಾತಾ ಕಿ ಹಲೋ ಭರತ್ ಮಾತಾ ಕಿ ಹಲೋ ಭರತ್ ಮಾತಾ ಕಿ ಶ್ರೀ ಶ್ರೀ ಚನ್ನಬಸವೇಶ್ವರ ಕೃಪಾಪೋಷಿತ ನಾಟಕ ಮಂಡಳಿಗೆ ಶ್ರೀ ಶ್ರೀ ಚನ್ನಬಸವೇಶ್ವರ ಕೃಪಾಪೋಷಿತ ನಾಟಕ ಮಂಡಳಿಗೆ ಗುಬ್ಬಿ ವಕೀಲ ಸಂಘಕ್ಕೆ